ಮಜ್ಜಿಗೆ. ಹೆಲೋ ಮೈ ಡಿಯರ್ ಚೂತಿಯಾ. ಚೂತಿಯಾ ಬಾಬರ್ ಅಜಾಮ್ ಅಲಿಯಾಸ್ ಬಾಬರ್ ಡಾಂಬರ್. ಆರಾಮಿದ್ದಿ? ಏನಪ್ಪ ಬಹಳ ದಿವಸ ಆತ, ಭೇಟಿ ಇಲ್ಲ ಏನಿಲ್ಲ. ಎಲ್ಲೆದಿಯೋ ಏನು ಸುದ್ದಿಯೋ? ಯಾರ ಒಯ್ದ ಹಡ್ಲಾಕತ್ತಾರ ಏನ್ ನಿನಗ? ನನಗಂತೂ ಏನು ಗೊತ್ತಾಗಲ್ಲಾಗೈತಪ್ಪ. ನಾವ್ನ ಹಡ ಒಯ್ದ ಬಾಬರ್ ಕಾಣಲ್ಲಾಗ್ಯಾನ. ನಾವ್ನ ಒಯ್ದ T20 ಒಳಗೂ ಇಲ್ಲ, ODI ಒಳಗೂ ಇಲ್ಲ, ಟೆಸ್ಟ್ ಒಳಗೂ ಇಲ್ಲ. ಎಲ್ಲ ಜಿಂಬಾಬ್ವೆ ಹೋಗಿ ಬಿಟ್ಟಾನೋ ಯಾರಿಗ ಗೊತ್ತ ಅನಿಸ್ತದ ನನಗಂತೂ. ಮತ್ತ ನಿನ್ನೆ ಮ್ಯಾಚ್ ಆಯ್ತು, ನಮ್ಮ ಇಂಡಿಯಾ ಹುಡುಗಿಯಾರ್ದು ನಿಮ್ಮ ಪಾಕಿಸ್ತಾನ ಹುಡುಗಿಯಾರ್ದು. ಮತ್ತ ನೋಡಿದ್ದೆ ಏನಿಲ್ಲ ಲೈವ್? ನೋಡಿರ್ತಿ ಬಿಡು ಮತ್ತ ನೀನು. ಅಂದ್ರ ಒಂದ್ ಸ್ವಲ್ಪ ಆಸೆ ಇರ್ತದ್ಲ, ಗೆಲ್ಬಹುದಪ್ಪ ನಮ್ಮ ಹುಡುಗಿಯಾರು ಅಂತೇಳಿ. ಏ ಕೊಹ್ಲಿ, ಈ ನನ್ನ ಮಗ, ಈ BSDK ನನ್ನ ಮಗ ಒಂದಲ್ಲ ಒಂದು ದಿವಸ ನಾವು ಗೆಲ್ಲುದು ನೋಡಿ ಉರ್ಕೊಂಡ ಸಾಯ್ತಾನ ಅಂತ ನನಗ ಅನಸಾಕತೈತಿ ಯಾಕೋ. ನೋಡು, ಅವ್ರ ಟೀಮ್ನಾಗ ಅವನಿಗೆ ಜಾಗ ಸಿಗೋಲಾಗೈತಲ್ಲಿ. ಹೆಂಗಪ್ಪ ಹಿಂಗಾದ್ರ? ನಂಬಲ್ಲಿ ನಾವು ಒಯ್ದ ಇಡೀ ಟೀಮ ಕೆತ್ತಿ ಹೋಗದ್ರುನು ಇನ್ನ 2 ಟೀಮ್ ಹಾಕವ್ ಹಿಂದ. ಫುಲ್ ಸ್ಟ್ರಾಂಗ್ ಟೀಮ್, ಇಂಟರ್ನ್ಯಾಷನಲ್ ಟೀಮ್. ಇವರಲ್ಲಿ ಖಲಾಸ್ ಹಿಂದ ಪ್ಲೇಯರ್ ಇಲ್ಲ, ಏನು ಮಣ್ಣು ಇಲ್ಲ. ಕೆಟ್ಟ ಬೇಕಾರಿ ಸುಳೆ ಮಕ್ಕಳು ಇವ್ರು. ನೋಡ್ರಿ ರೋಕು ಭಯ, ಇಷ್ಟ ದಿವಸ ಹುಡುಗರ್ನ ನೀವು ತಿರುವಾಡಿ ಬಡದಿರಿ ಅಂದ್ರ ನೀವು ಇಬ್ರು ಇದ್ದಿತ್ತಲ್ಲ. ಆದ್ರ ಮೊನ್ನೆ ನಮ್ಮ ಅಣ್ಣಗಳು ತಿರುವಾಡಿ ಹೊಡೆದು ಬಿಟ್ಟಾರ. ಅದಕ್ಕಿಂತ ಮೊದಲ ನೀವು ತಿರುವಾಡಿ ಹೊಡೆದು ಬಿಟ್ರಿ. ಈಗ ನಮ್ಮದೈತಿ ಟೈಮ್, ನಾವು ಹೊಡೆದೇ ಬಿಡು. ಸತತವ ಈಗ 10-12 ಮ್ಯಾಚ್ ಆಯ್ತ. ಇವ್ರು ಗೆದ್ದಿಲ್ಲ, ನಾವು ಸೋತಿಲ್ಲ. ಇನ್ನ ಮುಂದೆ ಗೆಲ್ಲಂಗಿಲ್ಲ, ನಾವು ಸೋಲಂಗಿಲ್ಲ. ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ. ಮುಗಿತ್ತ, ಇವು ಫೈನಲ್ಗೆ ಬರ್ತಾವ ಮಾಡಿ ನೀವು ಮುಸುಡಿಗಳು ಇವು. ಮುಗಿತ್ತ, ಇವು ಒಂದನೇ ಗೆಲ್ಲಂಗಿಲ್ಲ ಈ ಟೂರ್ನಮೆಂಟ್ ಒಳಗ. ನಮಗ್ ಗೊತ್ತೈತದು. ಮನೆ ಬಾಂಗ್ಲಾದೇಶದವ್ರ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಾವ ಇವಕ್ಕ. ಏ ಮಳ ಸೋಳೆ ಮಗನ, ಆಗ ಸಲ್ಮಾನ, ನಿಮ್ಮಿಂದ ನೋಡು ನನಗ ಎಟ್ಟ ಮರ್ಯಾದೆ ಹೊಂಟದ. ಇಲ್ಲಿ 4 ಮಂದ್ಯಾಗ ಒಂದರ ಮ್ಯಾಚ್ ಗೆದ್ದಿರ ಇವ್ರ ಸಂಗಟ ಹಲಕಟ್ಟ ಹಡಿಸಿ ಮಕ್ಕಳ. ಈಗ 3 ಮ್ಯಾಚ್ ಆಡಿರಿ, 3ಕ್ಕೂ 3 ಮ್ಯಾಚ್ ಸೋತಿರಿ. ಈಗ ನೀವ್ ಒಟ್ಟ ಅಲ್ಲ, ನಮ್ಮ ಹುಡುಗಿಯರ್ನು ಸೋಲಾಕತ್ತಾವ. ಏನಪ್ಪಾ ನವ್ನ ಮ್ಯಾಚ್ ಗೆಲ್ಲಂಗಿಲ್ಲ, ಕಿಸಂಗಿಲ್ಲ. ಮತ್ತೆ ಇವ್ರು ಆಕ್ಷನ್ಗಳು ನೋಡ್ಬೇಕಪ್ಪ ನವ್ನು ಒಯ್ದ. ಯಾಕೆ ಬೇಕು ನಿಮಗೆ ಇವೆಲ್ಲ ಹಡಿಸಿ ಮಕ್ಕಳ ಒಯ್ದ? ಮ್ಯಾಚ್ ಗೆಲ್ರು. ಏ ನಿಂದ ಎಟ್ಟೈತಿ ಆಟ ನೋಡ್ಕೋ, ನನಗೇನು ಗಂಟ ಹೇಳಕ್ ಬರ್ತಿಲ್ಲಿ. ನೀವು ಮಾಡಿದ್ದ ನಾವು ಮಾಡ್ಕೊಂತ ಹೊಂಟೆವು. ನೀವು ಹಿಸ್ಟ್ರಿ ಒಳಗ ನಾವು ವರ್ಲ್ಡ್ ಕಪ್ ಒಳಗ ಒಂದು ಗೆದ್ದಿಲ್ಲ, ನಾವು ಗೆಲ್ಲಂಗಿಲ್ಲ. ಇನ್ನು ಮುಂದೆ ಚಾಂಪಿಯನ್ ಟ್ರೋಫಿ ಒಳಗೂ ನೀವು ಅಪೋಸಿಟ್ ಆಗಿ ಗೆದ್ದಿಲ್ಲ, ನಾವು ಗೆಲ್ಲಂಗಿಲ್ಲ. ಯಾಕೆ ಸುಮಿಕೆ? ಬಿಡು, ನಾವು ಸಂಪ್ರದಾಯ ಪಾಲಿಸ್ಕೊಂಡು ಹೊಂಟೆವು. ನಮ್ಮದು ಬರೋಬ್ಬರಿ ಐತಿ. ನೀ ಒಟ್ಟ ಹೇಳಕ್ ಹೋಗ್ಬೇಡ. ಬಾಯಿ ಮುಚ್ಕೊಂಡ ಮುಕ್ಳಿ ಮುಚ್ಕೊಂಡ್ ಕೂತ್ಬೇಡು. ನಮಸ್ಕಾರ ರೀ. ಹಂಗ ವಿಡಿಯೋಕ್ಕೊಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಹಂಗ ಒಂದು ಚಂದಾಗಿ ಕಾಮೆಂಟ್. ನಾವು ರಿಪ್ಲೈ ಕೊಡ್ಬೇಕು ನೋಡಿ ನಿಮಗೆ. ಅಂತ ಕಾಮೆಂಟ್ ಮಾಡಿರಲ್ಲ ಮತ್ತೆ.